ನಿನ್ನ ಜೀವಿತಕ್ಕೆ ನಾಯಕ ನೀನಲ್ಲ, ನಿನ್ನ ಸೃಷ್ಟಿ ಮಾಡಿದ ದೇವರು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹವು ದೇವರಿಗೆ ಆಲಯ. ಈ ದೇಹವನ್ನ ಹೆಂಗ್ ಉಪಯೋಗ ಮಾಡ್ಕೊಳ್ತಾ ಇದೀವಿ ನಾವು? ದೇವರಿಗೋಸ್ಕರನ, ನನ್ನ ಇಷ್ಟಕ್ಕೋಸ್ಕರವಾ? ಕೆಲವು ಜನ ಕುಟುಂಬಗಳಲ್ಲಿ ಹೇಳೋರೇ ಬೇಕಾಗಿದೆ ನಮ್ಗೆ. ತಂದೆ ತಾಯಿಗಳು ಮಾತ್ರ ನೀವು ಹೇಳ್ಬೇಡ್ರಿ, ನನ್ನ ಲೈಫ್ ಯವನ ಕಾಲಕ್ಕೆ ಬಂದಿದ್ದೀನಿ, ಇಷ್ಟ ಪ್ರಕಾರ ಬದುಕ್ತೀನಿ ಅಂತ ಸವಾಲಾಗ್ತಾ ಇದ್ದಾರೆ ತಂದೆ ತಾಯಿಗಳಿಗೆ. ಹಾಗೇನೆ ಕೆಲವು ಜನ, ನೀವ್ ನನಗೆ ಪ್ರಶ್ನೆ ಮಾಡಕ್ ಹೋಗ್ಬೇಡ, ನನ್ನ ಲೈಫ್ ನನ್ನ ಇಷ್ಟ, ಬದುಕಿದ್ದೀನೋ ಸಾಯ್ತೀನೋ ನನ್ನ ಇಷ್ಟ, ಎಲ್ಲಾದ್ರೂ ತಿಂತೀನಿ, ಎಲ್ಲಾದ್ರೂ ದುಡ್ತೀನಿ, ಎಲ್ಲಾದ್ರೂ ಮಲ್ಕೋತೀನಿ, ಎಲ್ಲಾದ್ರೂ ಎದ್ದೇಳ್ತೀನಿ, ಹೇಗಾದ್ರೂ ಬದುಕ್ತೀನಿ. ವಾಟ್ ಎವರ್ ದ ನಾನ್ ಸೆನ್ಸ್ ದ ಪೀಪಲ್ ದೇ ಆರ್ ಟಾಕಿಂಗ್ ನೌ. ಎಷ್ಟು ಕನಿಷ್ಠ ಪದಗಳು ಮಾತಾಡ್ತಾ ಇದಾರ್ರಿ. ನಿನ್ ಲೈಫಿಗೆ ಒಡೆಯ ಯಾರು? ನಿನ್ ಲೈಫಿಗೆ ನಾಯಕನ್ ಯಾರು? ನಿನ್ನ ಮೇಲೆ ಪ್ರಶ್ನೆ ಮಾಡ್ಕೊ, ನೀನ್ ಎಲ್ಲಿದೀಯಾ, ಏನ್ ಕೆಲಸ ಮಾಡ್ತಾ ಇದೀಯಾ ಅಲ್ವಾ, ಎಲ್ಲಿ ಚರ್ಚಲ್ಲಿ ಇದೀಯಾ, ಎಲ್ಲಿಂದ ವಾಕ್ಯ ಕೇಳ್ತಾ ಇದೀಯಾ, ಇವ್ ನಿನ್ಗೆ ಪವಿತ್ರಾತ್ಮ ದೇವರು ಮಾತನಾಡಿದ್ರೆ ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ನನ್ನ ಜೀವಿತ ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದೀನಾ? ದೇವ್ರಿಗೆ ಒಪ್ಪಿಸಿ